ನಮಸ್ಕಾರ ಸ್ನೇಹಿತರೆ. ಇಂದು ಕೆಲಸದ ಸ್ಥಳದಲ್ಲಿ ಮಹಿಳೆಯ ಮೇಲಿನ ಕಿರುಕುಳ, ತಡೆ, ನಿಷೇಧ ಮತ್ತು ನಿವಾರಣೆ ಕಾಯ್ದೆ 2013 ಬಗ್ಗೆ ತಿಳಿದುಕೊಳ್ಳೋಣ. Sexual Harassment of Women at Workplace, Prevention, Prohibition and Redressal Act 2013. ಕಾರ್ಯಸೂಚಿ. The Supreme Court Judgment and Act. What is harassment? ದೌರ್ಜನ್ಯ ಎಂದರೇನು? ಸ್ಪೆಸಿಫಿಕಲಿ ಲೈಂಗಿಕ ದೌರ್ಜನ್ಯ ಎಂದರೇನು ಮತ್ತು ಅದರ ಕೆಲವು ಉದಾಹರಣೆಗಳು. ರೆಸ್ಪಾನ್ಸಿಬಿಲಿಟಿ ಆಫ್ ಕಂಪನೀಸ್, ಪಾಲಿಸಿ ಅಂಡ್ ಫಾರ್ಮೇಷನ್ ಆಫ್ ಇಂಟರ್ನಲ್ ಕಮಿಟಿ. ಉದ್ಯೋಗದಾತರ ಹೊಣೆಗಾರಿಕೆ ಹಾಗೂ ಅವರ ಕರ್ತವ್ಯದ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಇದರ ಹಿನ್ನೆಲೆ 1997ರಲ್ಲಿ ಸುಪ್ರೀಂ ಕೋರ್ಟ್ ಅಸ್ತಿತ್ವಕ್ಕೆ ತಂದಿದ್ದ ವಿಶಾಖ ಗೈಡ್ಲೈನ್ಸ್. ಇದಕ್ಕೆ ಸರಿಯಾಗಿ 5 ವರ್ಷದ ಹಿಂದೆ ಅಂದರೆ 1992ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದ ಘಟನೆಯೇ ಇದಕ್ಕೆ ಮೂಲ. ಹಾಗಾದರೆ ಮಹಾರಾಷ್ಟ್ರದಲ್ಲಿ ನಡೆದ ಘಟನೆ ಏನು? 1992ರಲ್ಲಿ ಮಹಾರಾಷ್ಟ್ರದ ಒಂದು ಸಣ್ಣ ಗ್ರಾಮದಲ್ಲಿ ಭನ್ವರಿ ದೇವಿ ಎಂಬ ಮಹಿಳೆ ಸರ್ಕಾರಿ ಉದ್ಯೋಗಿಯಾಗಿರುತ್ತಾರೆ. ಕೆಲಸದ ಉದ್ದೇಶದಿಂದ ಆ ಸಣ್ಣ ಗ್ರಾಮದಲ್ಲಿ ನಡೆಯುತ್ತಿರುವ ಬಾಲ್ಯ ವಿವಾಹವನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಇದರಿಂದ ರೊಚ್ಚಿಗೆದ್ದ ಆ ಬಾಲ್ಯ ವಿವಾಹದ ಕುಟುಂಬದವರ ಪೈಕಿ 5 ಜನ ಗಂಡಸರಿಂದ ಭನ್ವರಿ ದೇವಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತದೆ. ಅದನ್ನು ಕುರಿತು ಭನ್ವರಿ ದೇವಿಯು ನ್ಯಾಯ ಒದಗಿಸಿಕೊಡಬೇಕೆಂದು ಸುಪ್ರೀಂ ಕೋರ್ಟ್ನ ಮೆಟ್ಟಲನ್ನು ಹತ್ತುತ್ತಾರೆ. ಅದರ ಫಲಿತಾಂಶವೇ 1997ರಲ್ಲಿ ಅಂದರೆ 5 ವರ್ಷಗಳ ನಂತರ ವಿಶಾಖ ಗೈಡ್ಲೈನ್ಸ್ ಎಂಬುದು ಅಸ್ತಿತ್ವಕ್ಕೆ ಬರುತ್ತದೆ. ವಿಶಾಖ ಎಂಬುದು ಒಂದು NGO ಹೆಸರು. ಇದರ ಜೊತೆ ಇನ್ನಿತರೆ 4 NGOಗಳು ಕೈ ಸೇರಿ ಭನ್ವರಿ ದೇವಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸುಪ್ರೀಂ ಕೋರ್ಟ್ನ ಜೊತೆ ಹೋರಾಡುತ್ತಾರೆ. ಹಾಗಾಗಿ ವಿಶಾಖ ಗೈಡ್ಲೈನ್ಸ್ ಅಸ್ತಿತ್ವಕ್ಕೆ ಬರುತ್ತದೆ. ಅದಾದ ನಂತರ 2013ರಲ್ಲಿ ವಿಶಾಖ ಗೈಡ್ಲೈನ್ಸ್ ರದ್ದುಗೊಳಿಸಿ ಕೆಲಸದ ಸ್ಥಳದಲ್ಲಿ ಮಹಿಳೆಯ ಮೇಲಿನ ಕಿರುಕುಳ, ತಡೆ, ನಿಷೇಧ ಮತ್ತು ನಿವಾರಣೆ ಕಾಯ್ದೆ ಅಂಗೀಕರಿಸಲಾಯಿತು. ಇದರಲ್ಲಿ ಹೇಳಿದ್ದಾರೆ, ಕಿರುಕುಳಕ್ಕೆ ಒಳಗಾದವರ ಕುಂದುಕೊರತೆಗಳನ್ನು ಪರಿಹರಿಸುವ ಸಮಿತಿ ನಿಯಮಿತವಾಗಬೇಕು. ಇದರಲ್ಲಿ ಲೈಂಗಿಕ ಕಿರುಕುಳ ಮತ್ತು ಆ ಅಪರಾಧಕ್ಕೆ ಇರುವ ದಂಡಗಳ ಕುರಿತು ವಿವರಿಸಲಾಗಿದೆ. ಜೊತೆಗೆ ಲೈಂಗಿಕ ಕಿರುಕುಳ ಅಪರಾಧವಾಗಿದ್ದು ಇಂತಹ ಅಪರಾಧಗಳ ಬಗ್ಗೆ ನೌಕರರು ಮಾಹಿತಿ ನೀಡಬೇಕು ಎಂದು ಈ ಕಾಯ್ದೆ ಸ್ಪಷ್ಟವಾಗಿ ಹೇಳಿದೆ. ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯ ಕಂಪನಿಗಳು ಸುರಕ್ಷಿತ ಕೆಲಸದ ಸ್ಥಳವನ್ನು ಒದಗಿಸಲು ಬದ್ಧವಾಗಿದೆ. Prohibition of Sexual Harassment Act 2013 mandates all establishments to have internal committee to redress grievances of harassed victims. Companies in Electronic City are committed to provide safe and supportive work environment. ಲೈಂಗಿಕ ದೌರ್ಜನ್ಯ ಎಂದರೇನು? What is sexual harassment? 2 ರೀತಿಯ ಹರಾಸ್ಮೆಂಟ್ ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ. ಒಂದು ಸಾಮಾನ್ಯ ವರ್ಕ್ ಪ್ಲೇಸ್ ಹರಾಸ್ಮೆಂಟ್, ವಿಚ್ ಇಸ್ ಜನರಲ್ ವರ್ಕ್ ಪ್ಲೇಸ್ ಹರಾಸ್ಮೆಂಟ್. ಡಿಸ್ಕ್ರಿಮಿನೇಷನ್, ತಾರತಮ್ಯ ಆಗಿರಬಹುದು. ರಿಟಾಲಿಯೇಷನ್, ಪ್ರತಿರೋಧ ಆಗಿರಬಹುದು. ಅದು ಜನರಲ್ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಕೆಳಗೆ ಬರುತ್ತೆ. ನಾವಿಲ್ಲಿ ಮಾತನಾಡುತ್ತಿರುವುದು ಸೆಕ್ಷುವಲ್ ಹರಾಸ್ಮೆಂಟ್, ಅಂದ್ರೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತ್ರ. ಹಾಗಂದರೆ unwelcome sexual conduct constitutes sexual harassment when submission to such conduct is made either explicitly or implicitly a term or condition of an individual's employment. Conduct that serves no legitimate business purpose, verbal, physical or visual acts having sexual overtones. ಮಹಿಳೆಯನ್ನು ಅನುಚಿತವಾಗಿ ಸ್ಪರ್ಶಿಸುವುದು, ಮಹಿಳೆಯ ಗಮನಕ್ಕೆ ಬಾರದಂತೆ ಆಕೆಯ ಚಿತ್ರವನ್ನು ತೆಗೆಯುವುದು, ನೋಡುವುದು ಮತ್ತು ಹಂಚುವುದು, ಮಹಿಳೆಯ ಗೌರವಕ್ಕೆ ಕುಂದು ತರುವಂತೆ ಪದಗಳ ಬಳಕೆ, ಹಾವಭಾವಗಳನ್ನು ಪ್ರದರ್ಶಿಸುವುದು,
ತಮ್ಮ ಅಧೀನ ನೌಕರರ ಜೊತೆ ಸಹಮತದ ಅಂದರೆ ಎರಡೂ ಪಕ್ಷದ ಸಮ್ಮತಿ ಇದ್ದರೂ ಸಹ ಲೈಂಗಿಕ ಸಂಬಂಧ ಹೊಂದಿದರೆ ಅದು ಅಪರಾಧವೇ ಆಗುತ್ತದೆ. ನಮ್ಮ ಉದ್ಯೋಗ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಅವಕಾಶವಿದೆಯೇ? ಸಾಧ್ಯವಿದೆಯೇ? ಹೌದು, ಖಂಡಿತ ಇದೆ. ನಮ್ಮ ಉದ್ಯೋಗ ಸ್ಥಳದಲ್ಲಿ ನಮ್ಮ ಸಹ ಉದ್ಯೋಗಿಗಳ ಜೊತೆ ಸಹಮತದಿಂದ ಕೆಲಸ ಮಾಡುವ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಖಂಡಿತ ಅವಕಾಶವಿದೆ. ಹಾಗಾದರೆ ಬನ್ನಿ, ಲೈಂಗಿಕ ದೌರ್ಜನ್ಯದ ಉದಾಹರಣೆಗಳೇನು? ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದರೆ ನಾವು ಮಾಡಬೇಕಾದಂತಹ ನಮ್ಮ ಪಾಲಿನ ಕರ್ತವ್ಯವೇನು ಹಾಗೂ ಉದ್ಯೋಗದಾತರ ಕರ್ತವ್ಯವೇನು ತಿಳಿಯೋಣ. ಕೆಲವು ಉದಾಹರಣೆಗಳು. ಎಕ್ಸಾಂಪಲ್ಸ್ ಆಫ್ ಸೆಕ್ಷುವಲ್ ಹ್ಯಾರಸ್ಮೆಂಟ್. ಅನುಚಿತವಾದ ಲೈಂಗಿಕ ಉದ್ದೇಶದಿಂದ ಅದರ ವರ್ತನೆಯನ್ನು ಅಪರಾಧ ಎಂದು ಪರಿಗಣಿಸಲಾಗುತ್ತದೆ. ಅದು ನೇರ ಅಥವಾ ಪರೋಕ್ಷವಾಗಿರಬಹುದು. ದೈಹಿಕ ಸ್ಪರ್ಶ ಮತ್ತು ಅದರ ಮುಂದುವರಿಕೆ. ಲೈಂಗಿಕ ಸಹಕಾರಗಳಿಗೆ ಬೇಡಿಕೆ ಅಥವಾ ಮನವಿ. ಲೈಂಗಿಕತೆಗೆ ಸಂಬಂಧಿಸಿದಂತೆ ಹೇಳಿಕೆಗಳು, ಅಶ್ಲೀಲ ಚಿತ್ರಗಳನ್ನು ತೋರಿಸುವುದು ಹಾಗೂ ತೆಗೆಯುವುದು. ಯಾವುದೇ ರೀತಿಯ ಲೈಂಗಿಕ ಅನುಚಿತ ದೈಹಿಕ, ವಾಕ್ ಅಥವಾ ಇತರೆ ರೀತಿಯ ನಡವಳಿಕೆ. ಪ್ರಮಾಣೀಕರಿಸುವ ವರ್ತನೆಗಳು. ಮೌಖಿಕ, ಅಮೌಖಿಕ ಹಾಗೂ ದೈಹಿಕ. ಮೌಖಿಕ, ಅಮೌಖಿಕ ಹಾಗೂ ದೈಹಿಕ. ಕೆಲವು ಉದಾಹರಣೆಗಳನ್ನು ನೋಡೋಣ. ಮೌಖಿಕ, ಲೈಂಗಿಕ ಕುಂಕುಮಾತು ಮತ್ತು ಇತರೆ ಸಲಹಾತ್ಮಕ ಹೇಳಿಕೆ ಅಂದ್ರೆ ಇಂಟೆಂಟ್ಫುಲ್ ಸ್ಟೇಟ್ಮೆಂಟ್ಸ್. ಲಿಂಗ ಅಥವಾ ಲೈಂಗಿಕ ದೃಷ್ಟಿಕೋನದ ಬಗ್ಗೆ ಜೋಕನ್ನು ಮಾಡುವುದು ಅಂದ್ರೆ ತಮಾಷೆ ಮಾಡುವುದು. ನೀವು ಯಾವುದಾದರೂ ಚರ್ಚೆಯಲ್ಲಿ ಒಳಗೊಂಡಿದ್ದರೆ ಆ ಚರ್ಚೆಯನ್ನು ಲೈಂಗಿಕ ವಿಷಯದ ಬಗ್ಗೆ ತಿರುಗಿಸುವುದು. ವೈಯಕ್ತಿಕ ಅಥವಾ ಲೈಂಗಿಕ ಪ್ರಶ್ನೆಗಳನ್ನು ಕೇಳುವುದು ಇತ್ಯಾದಿ ಮೌಖಿಕ ಉದಾಹರಣೆಗಳು. ಅಮೌಖಿಕ, ಕಾಮುಕ ನೋಟ, ಸಿಲ್ಲೆ ಹಾಕುವುದು, ಸಲಹಾತ್ಮಕ ನೋಟ ಅಂದ್ರೆ ಇಂಟೆಂಟ್ಫುಲ್ ವಿಷನ್, ಇಂಟೆಂಟ್ಫುಲ್ ದೃಷ್ಟಿ. ಧ್ವನಿಗಳು, ವರ್ತನೆಗಳು, ಕ್ಯಾಲೆಂಡರ್ಗಳು, ಕಾರ್ಟೂನ್ಗಳು, ಚಿತ್ರಗಳು, ಅವಹೇಳನಕಾರಿ ಅಥವಾ ಆಕ್ಷೇಪಕ ಲಿಖಿತ ಸಾಮಗ್ರಿಗಳ ಬಳಕೆ. ಇದು ಅಮೌಖಿಕ ಉದಾಹರಣೆಗಳು. ಹಾಗೂ ದೈಹಿಕ, ದೇಹವನ್ನು ಉದ್ದೇಶಪೂರ್ವವಾಗಿ ಮುಟ್ಟುವುದು, ಮುತ್ತು ಕೊಡುವುದು, ದೇಹದ ಅಸಹಜ ಪ್ರದರ್ಶನೆ, ಲೈಂಗಿಕ ರೂಪದ ಬಲಾತ್ಕಾರ ಇತ್ಯಾದಿ. ಹಾಗಾದರೆ ಲೈಂಗಿಕ ದೌರ್ಜನ್ಯ ನಡೆದಾಗ ನಾವು ಸುಮ್ಮನಿರಬೇಕೆ? ಖಂಡಿತ ಇಲ್ಲ. ಲೈಂಗಿಕ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕೆಂದು ನಮ್ಮ ಕಾಯ್ದೆ ಹೇಳಿದೆ. ಹಾಗಾದರೆ ಬನ್ನಿ, ಕಂಪನಿಯ ಹೊಣೆಗಳೇನು ನೋಡೋಣ. ಲೈಂಗಿಕ ಕಿರುಕುಳದ ವಿಚಾರಗಳನ್ನು ಸಿಬ್ಬಂದಿ ಸಭೆಗಳಲ್ಲಿ ಮತ್ತು ಇತರೆ ಸೂಕ್ತ ವೇದಿಕೆಗಳಲ್ಲಿ ಪ್ರಸ್ತಾಪಿಸಲು ಕೆಲಸಗಾರರಿಗೆ ಅವಕಾಶ ನೀಡಬೇಕು ಮತ್ತು ಇದರ ಬಗ್ಗೆ ಉದ್ಯೋಗದಾತರ ಸಭೆಗಳಲ್ಲಿ ವ್ಯಾಪಕವಾಗಿ ಚರ್ಚೆ ನಡೆಯಬೇಕೆಂದು ಕಾನೂನು ಹೇಳುತ್ತದೆ. ಹಾಗಂದರೇನು? ಲೈಂಗಿಕ ಕಿರುಕುಳದ ವಿಚಾರಗಳನ್ನು ಸಿಬ್ಬಂದಿ ಸಭೆಯಲ್ಲಿ, ನಿಮ್ಮ ಎಂಪ್ಲಾಯಿ ಮೀಟಿಂಗ್ಸ್ ಇರಬಹುದು, ನಿಮ್ಮ ಟೀಮ್ ಮೀಟಿಂಗ್ಸ್ ಇರಬಹುದು, ಗ್ರೂಪ್ ಮೀಟಿಂಗ್ಸ್ ಇರಬಹುದು, ಅಂತಹ ಸೂಕ್ತ ವೇದಿಕೆಯಲ್ಲಿ ಪ್ರಸ್ತಾಪಿಸಲು ಅವಕಾಶ ಮಾಡಿಕೊಡಬೇಕು. ಅದರ ಜೊತೆ ನಿಮ್ಮ ಕಂಪನಿಯ ಲೀಡರ್ಶಿಪ್ ಮೀಟಿಂಗ್ಸ್ ಆಗಿರಬಹುದು, ಬೋರ್ಡ್ ಮೀಟಿಂಗ್ಸ್ ಆಗಿರಬಹುದು, ಇಂತಹ ಮೀಟಿಂಗ್ಸ್ ಅಲ್ಲಿ ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ನಡೆಯಬೇಕೆಂದು ಕಾನೂನು ಹೇಳುತ್ತದೆ. ಮಾರ್ಗದರ್ಶಿಗಳನ್ನು ಪ್ರಕಟಿಸುವುದರ ಮೂಲಕ ಮಹಿಳಾ ಉದ್ಯೋಗಿಗಳಿಗೆ ಅವರಿಗಿರುವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಪ್ರಮುಖವಾಗಿ ಮಾಡಬೇಕು. ಹಾಗಾದರೇನು? ನಿಮ್ಮ ಕಂಪನಿಯ ನೋಟಿಸ್ ಬೋರ್ಡ್ ಆಗಿರಬಹುದು, ಕ್ಯಾಂಟೀನ್ ನೋಟಿಸ್ ಬೋರ್ಡ್ ಆಗಿರಬಹುದು, ಲೈಂಗಿಕ ದೌರ್ಜನ್ಯದ ಬಗ್ಗೆ ಹಾಗೂ ಲೈಂಗಿಕ ದೌರ್ಜನ್ಯದ ವಿರುದ್ಧ ಹೋರಾಡಲು ನಿಮಗಿರುವ ಹಕ್ಕುಗಳ ಬಗ್ಗೆ ಮಾರ್ಗದರ್ಶಿಗಳನ್ನು ಸೂಚಿಸಬೇಕು, ಪ್ರಕಟಿಸಬೇಕು. ಈಗ ನಿಮ್ಮ ಕಂಪನಿ ಈ ಟ್ರೈನಿಂಗ್ ಮೂಲಕ ಮಾಡುತ್ತಿರುವುದೇನು?
ಲೈಂಗಿಕ ಕಿರುಕುಳಕ್ಕೆ ಒಳಗಾದರೆ ನಾವು ಹೇಗೆ ಅದರ ವಿರುದ್ಧ ಧ್ವನಿ ಎತ್ತಬೇಕು ಹಾಗೂ ಅದರ ಅನುಕೂಲಗಳೇನು, ಅದರ ಬಗ್ಗೆ ಟ್ರೈನಿಂಗ್ ಮೂಲಕ ನಿಮಗೆ ಅರಿವು ಮೂಡಿಸಲಾಗ್ತಾ ಇದೆ. ಸಂತ್ರಸ್ತೆ ಅಥವಾ ಸಾಕ್ಷಿದಾರರ ವಿರುದ್ಧ ತಾರತಮ್ಯ ನಡೆಯದಂತೆ ತಡೆಯುವುದು ಮತ್ತು ದೌರ್ಜನ್ಯಕ್ಕೆ ಒಳಗಾದ ಆರೋಪ ಮಾಡಿರುವ ಸಂತ್ರಸ್ತೆ ವರ್ಗಾವಣೆಯ ಆಯ್ಕೆ ಇದ್ದು ಅದಕ್ಕೆ ಕೋರಿದಾಗ ಅದಕ್ಕೆ ಅವಕಾಶ ನೀಡುವುದು ಕಂಪನಿಯ ಹೊಣೆಗಾರಿಕೆ. ಸಂತ್ರಸ್ತೆ ಹಾಗೂ ಸಾಕ್ಷಿದಾರರ ವಿರುದ್ಧ ತಾರತಮ್ಯ ನಡೆಯದಂತೆ, ಇದು ಮುಖ್ಯವಾದ ಅಂಶ. ನಿಮಗೆ ಒಂದ್ಸಾರಿ ರಿಪೋರ್ಟಿಂಗ್ ಬಂದ ಮೇಲೆ ಸಂತ್ರಸ್ತೆಯಿಂದ ಹಾಗೂ ಅಥವಾ ಎಂಪ್ಲಾಯೀಸ್ ಅವರ ಕಲೀಗ್ಸ್ ಇಂದ ತಾರತಮ್ಯ ನಡೆಯದಂತೆ ನಿಮ್ಮ ರಿಪೋರ್ಟಿಂಗ್ ಇನ್ವೆಸ್ಟಿಗೇಷನ್ ಅನ್ನು ಗೌಪ್ಯವಾಗಿಟ್ಟು ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡಬೇಕು. ಇನ್ನೊಂದು ಮುಖ್ಯವಾದಂತಹ ಅಂಶ, ನೀವು ಮರೆಯಬಾರದಂತಹ ವಿಷಯ, ಕಚೇರಿ ಮಾತ್ರವಲ್ಲದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಉದ್ಯೋಗಿಯು ಭೇಟಿ ನೀಡುವ ಯಾವುದೇ ಸ್ಥಳ, ಆ ಭೇಟಿಗೆ ಒದಗಿಸುವ ಸಾರಿಗೆ ಸೌಲಭ್ಯ ಕೂಡ ಕಾಯ್ದೆಯ ವ್ಯಾಪ್ತಿಗೆ ಬರುತ್ತದೆ. ರೆಸ್ಟೋರೆಂಟ್ಗಳಲ್ಲಿ ಊಟದ ಅವಧಿಯಲ್ಲಿ ಕಿರುಕುಳ ನಡೆದರೂ ಅದನ್ನು ಕೂಡ ಪರಿಗಣಿಸಲಾಗುತ್ತದೆ. ನೆನಪಿಡಿ, ನೀವು ಕೆಲಸ ಮಾಡುವ ಆಫೀಸ್, ಕಂಪನಿ ಲೊಕೇಶನ್ ಮಾತ್ರವಲ್ಲದೆ ನೀವು ಕೆಲಸದ ಉದ್ದೇಶದಿಂದ ಟ್ರಾವೆಲ್ ಮಾಡುವ ಲೊಕೇಶನ್ಸ್, ನಿಮ್ಮ ಕಸ್ಟಮರ್ ಲೊಕೇಶನ್, ಕ್ಲೈಂಟ್ ಲೊಕೇಶನ್, ವೆಂಡರ್ ಲೊಕೇಶನ್, ಎನಿ ಬಿಸ್ನೆಸ್ ಪಾರ್ಟ್ನರ್ ವಿಸಿಟ್, ಇಂತಹ ಕೆಲಸದ ಉದ್ದೇಶದ ಮೇಲೆ ನೀವು ಪ್ರಯಾಣ ಮಾಡುವ ಸ್ಥಳದಲ್ಲಿ ಕಿರುಕುಳ ನಡೆದರೂ ಸಹ ಇದೇ ಕಾಯ್ದೆಯ ವ್ಯಾಪ್ತಿಗೆ ಬರುತ್ತದೆ. ಹಾಗೂ ನಿಮ್ಮ ಉದ್ಯೋಗ ಆಬ್ಜೆಕ್ಟಿವ್ ಇಂದ ನೀವು ಕೆಲಸ ಮಾಡಲು ಟ್ರಾವೆಲ್ ಮಾಡುವ ಟ್ರಾನ್ಸ್ಪೋರ್ಟೇಷನ್ ನಿಮ್ಮ ಕಂಪನಿಯದ್ದಾದರೆ, ನಿಮ್ಮ ಕಂಪನಿ ಪ್ರೊವೈಡ್ ಮಾಡಿದರೆ ಅದರಲ್ಲಿ ಕಿರುಕುಳ ನಡೆದರೂ ಸಹ ಈ ಕಾಯ್ದೆಯ ವ್ಯಾಪ್ತಿಗೆ ಬರುತ್ತದೆ. ಉದ್ಯೋಗದಾತರ ಕರ್ತವ್ಯ, ಎಂಪ್ಲಾಯರ್ಸ್ ರೆಸ್ಪಾನ್ಸಿಬಿಲಿಟಿ. ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸುವುದು ಉದ್ಯೋಗದಾತರ ಕರ್ತವ್ಯ. ಇಲ್ಲಿ ಲೈಂಗಿಕ ಕಿರುಕುಳದ ವಿರುದ್ಧದ ನಿಯಮಗಳನ್ನು ಸೂಕ್ತ ರೀತಿಯಲ್ಲಿ ಪ್ರದರ್ಶಿಸುವ ಕೆಲಸ ಮಾಡಬೇಕು. ಅದರ ಉಲ್ಲಂಘನೆಗೆ ಸಮರ್ಪಕ ಶಿಕ್ಷೆ ವಿಧಿಸಬೇಕು. ಫಾರ್ಮೇಶನ್ ಆಫ್ ಐಸಿ ಎಂದರೆ ಇಂಟರ್ನಲ್ ಕಮಿಟಿ. ತನಿಖೆಗೆ ಹೋಗುವುದು ಹೇಗೆ ತಿಳಿಯೋಣ. ಯಾವುದೇ ಆರೋಪವನ್ನು ವಿಚಾರಣೆ ನಡೆಸಲು ಪ್ರತಿ ಉದ್ಯೋಗ ಸ್ಥಳದಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವಲ್ಲಿ ಆಂತರಿಕ ತನಿಖಾ ಸಮಿತಿಯೊಂದನ್ನು ರಚಿಸಬೇಕು. ಆಂತರಿಕ ತನಿಖಾ ಸಮಿತಿ ಎಂದರೆ ಇಂಟರ್ನಲ್ ಕಮಿಟಿ. ಸೊ ಎನಿ ಕಂಪನಿ ಮಿನಿಮಮ್ 10 ಎಂಪ್ಲಾಯೀಸ್ ಇರುವಂತಹ ಕಂಪನಿಗಳಲ್ಲಿ ಇಂತಹ ಆಂತರಿಕ ತನಿಖಾ ಸಮಿತಿಯನ್ನು ಖಂಡಿತವಾಗಿ ರಚಿಸಬೇಕು. ಕಂಪನಿಯ ಎಲ್ಲಾ ಘಟಕ ಅಥವಾ ಕಚೇರಿಗಳಲ್ಲಿ ಸಮಿತಿ ಇರಬೇಕು. ಹಾಗೆಂದರೇನು? ಸಪೋಸ್ ನೀವು ಕೆಲಸ ಮಾಡುತ್ತಿರುವುದು ಬೆಂಗಳೂರಿನಲ್ಲಿರಬಹುದು, ನಿಮ್ಮ ಕಂಪನಿಯ ಬ್ರಾಂಚ್ ಬೇರೆ ಕಡೆ ಅನೇಕ ಕಡೆ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗಿರಬಹುದು. ಬಟ್ ನಿಮ್ಮ ಕಮಿಟಿ ಎಲ್ಲೆಲ್ಲಿ ನಿಮ್ಮ ಕಂಪನಿಯು ಆಪರೇಷನಲ್ ಆಗಿದೆಯೋ, ಫಂಕ್ಷನಲ್ ಆಗಿದೆಯೋ, ಅದು ಎಲ್ಲಾ ಕಡೆ ಈ ಕಮಿಟಿ ಅಪ್ಲಿಕಬಲ್ ಇರಬೇಕು. ಕಮಿಟಿ ಫಾರ್ಮೇಶನ್ ಆಗಬೇಕು. ಈ ಸಮಿತಿಯಲ್ಲಿ ಅರ್ಧದಷ್ಟು ಮಹಿಳಾ ಸದಸ್ಯರು ಕಂಪಲ್ಸರಿ ಇರಬೇಕು. ಇದರ ನೇತೃತ್ವವನ್ನು ಹಿರಿಯ ಮಟ್ಟದಲ್ಲಿನ ಮಹಿಳಾ ಅಧಿಕಾರಿಗೆ ವಹಿಸಬೇಕು. 10ಕ್ಕಿಂತ ಕಡಿಮೆ ನೌಕರರು ಇರುವ ಕಂಪನಿಗಳಲ್ಲಿ ಸಮಿತಿ ರಚಿಸುವ ಅಗತ್ಯವಿಲ್ಲ. ಹಾಗಾದರೆ ಇಂತಹ ಕಂಪನಿಗಳಲ್ಲಿ ದೂರು ದಾಖಲಾದರೆ ಏನು ಮಾಡಬೇಕು? ಇಲ್ಲಿನ ಎಲ್ಲಾ ದೂರುಗಳನ್ನು ಪ್ರತಿ ಜಿಲ್ಲೆಯ ಕಾಯ್ದೆಯಡಿ ಇರುವ ಜಿಲ್ಲೆ ಅಧಿಕಾರಿಗಳ ಸಮಿತಿಗೆ ಸಲ್ಲಿಸಬೇಕು. ಈ ಸಮಿತಿಯು ಮಹಿಳಾ ಹಕ್ಕು ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡುತ್ತಿರುವ NGO ಅಥವಾ ಅರ್ಹತೆಯುಳ್ಳ ಒಬ್ಬ ಬಾಹ್ಯ ಸದಸ್ಯರನ್ನು ಒಳಗೊಂಡಿರಬೇಕು. ಫಾರ್ಮೇಶನ್ ಆಫ್ ಇಂಟರ್ನಲ್ ಕಮಿಟಿ ಅರ್ಥ ಆಗಿದೆ ಅಲ್ಲ? ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನು ನಿಲ್ಲಿಸುವುದು ಹೇಗೆ? ಲೈಂಗಿಕ ಕಿರುಕುಳ ಹಾಗೂ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವುದು ಹೇಗೆ? ವರದಿ ಮಾಡುವ ಮೂಲಕ ನೀವು ಲೈಂಗಿಕ ಕಿರುಕುಳವನ್ನು ನಿಲ್ಲಿಸಬಹುದು. ನೀವು ದೌರ್ಜನ್ಯಕ್ಕೆ ಒಳಗಾದರೆ ಏನ್ ಮಾಡಬೇಕು? ಸುಮ್ಮನಿರಬೇಕೆ? ಸಹಿಸಬೇಕೆ? ಖಂಡಿತ ಇಲ್ಲ. ಸುಮ್ಮನಿರಬೇಡಿ. ಆಕ್ಷೇಪಾರ್ಹ ನಡತೆ ನಿಲ್ಲಿಸುವಂತೆ ಸ್ಪಷ್ಟವಾಗಿ ಹೇಳಿ. ನಿಮ್ಮ ಮ್ಯಾನೇಜರ್,
ಅಂದ್ರೆ ನಿಮ್ಮ ಸೂಪರ್ವೈಸರ್, ನಿಮ್ಮ ಇಂಟರ್ನಲ್ ಕಮಿಟಿ ಮೆಂಬರ್ ಹಾಗೂ ನಿಮ್ಮ HR ಮ್ಯಾನೇಜರ್ ಅವರಿಗೆ ವರದಿ ಮಾಡಿ. ದಿನಾಂಕ, ಸಮಯ ಮತ್ತು ಘಟನೆಯ ರೂಪ ಮತ್ತು ಸಾಕ್ಷಿಗಳು ಯಾರಾದರೂ ಇದ್ದರೆ ಅವರ ಹೆಸರಿನ ಲಿಖಿತ ದಾಖಲೆ ಕೊಡಿ. ವರದಿ ನಿಯಮಾವಳಿ ಅನುಸರಿಸದೆ ದೌರ್ಜನ್ಯ ಆರೋಪವನ್ನು ಜನರಿಗೆ ಹೇಳಬೇಡಿ. ನಿಮಗೆ ಅನಾನುಕೂಲಕರ ಎಂದು ಅನ್ನಿಸುವ ಸನ್ನಿವೇಶದಲ್ಲಿ ಅಂತಹ ಸ್ಥಳಗಳಿಗೆ ಹೋಗುವುದು, ಕೆಲಸ ಮಾಡುವುದು ಅಥವಾ ಭಾಗವಹಿಸುವುದಕ್ಕೆ ಇಲ್ಲ ಎಂದು ಹೇಳಿ ಸ್ಪಷ್ಟ ಗಡಿಯನ್ನು ಸೂಚಿಸಿ. ನಿಮ್ಮ ಬಯಕೆಗಳಿಗೆ ಮೌಲ್ಯವಿದೆ. ಅನಾನುಕೂಲ ಸನ್ನಿವೇಶದಿಂದ ದೂರ ನಡೆಯಲು ನಿಮಗೆ ಹಕ್ಕಿದೆ. ಇದು ಉಂಟಾದ ತಕ್ಷಣ ಇಲ್ಲ ಎಂದು ಖಡಾಖಂಡಿತವಾಗಿ ಗಡಿಯನ್ನು ಸೂಚಿಸಿ. ಅದಕ್ಕೂ ಮಿಂಚಿ ಮುಂದುವರಿದರೆ ದಿನಾಂಕ, ಸಮಯ, ಸ್ಥಳ, ಸಾಕ್ಷಿಗಳು ಮತ್ತು ಘಟನೆಯ ವಿವರಣೆಗಳನ್ನು ಬರೆದಿಟ್ಟುಕೊಂಡು ಕಂಪನಿಯ ಸೂಪರ್ವೈಸರ್, ನಿಮ್ಮ HR ಮ್ಯಾನೇಜರ್ ಅಥವಾ ನಿಮ್ಮ ಇಂಟರ್ನಲ್ ಕಮಿಟಿ ಸದಸ್ಯರಿಗೆ ವರದಿ ಮಾಡಿ. ವರದಿ ಮಾಡಿದ ನಂತರ ಅದಕ್ಕಾಗುವ ಶಿಕ್ಷೆ, ಉಲ್ಲಂಘನೆಯಾದರೆ ಶಿಕ್ಷೆ ಏನು? ರಿಪೋರ್ಟ್ ಅನ್ ಇನ್ಸಿಡೆಂಟ್, ಡಿಸ್ಕಷನ್ ವಿತ್ ಕಮಿಟಿ, ಕನ್ಸಿಲಿಯೇಷನ್, inquiry by committee, inquiry report submission to management or the employer, resulting in disciplinary action by employer. ಹಾಗಂದರೆ ಅನೇಕ ರೀತಿಯ ಶಿಕ್ಷೆ, ಎಚ್ಚರಿಕೆ ಇರಬಹುದು, ವಾಗ್ದಂಡನೆ ಇರಬಹುದು, ವಾರ್ನಿಂಗ್ ಬೋತ್ ರಿಟನ್ ಅಂಡ್ ಓರಲ್, ಪುನರ್ವಿತರಣೆ, ಸಂಬಳ ಸಹಿತ ಹಾಗೂ ರಹಿತ ತಾತ್ಕಾಲಿಕ ಅಮಾನತ್ತು ಅಂದರೆ ಟೆಂಪರರಿ ಡಿಸ್ಮಿಸಲ್ ಫ್ರಮ್ ದ ಜಾಬ್, ಉದ್ಯೋಗದಿಂದ ವಜಾ, ಅದಕ್ಕೂ ಮೀರಿ ಹೋದರೆ ಫೈಲಿಂಗ್ ಪ್ರೈವೇಟ್ ಕಂಪ್ಲೇಂಟ್ ಆರ್ FIR ಅನ್ನು ಕೂಡ ವಿಧಿಸಲಾಗುತ್ತದೆ. ಸೊ ನಾವು ಇಂದಿನ ಸೆಷನ್ ಅಲ್ಲಿ ಏನ್ ತಿಳ್ಕೊಂಡ್ವಿ? ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೋರಾಡಬೇಕು, ಅದರ ವಿರುದ್ಧ ಹೋರಾಡಬೇಕು. ಲೈಂಗಿಕ ದೌರ್ಜನ್ಯ ನಡೆದರೆ ಅದನ್ನು ಸಹಿಸಿಕೊಂಡು ಇರುವಂತಹ ಸಿಚುಯೇಷನ್ ಅಲ್ಲಿ ನಾವೆಲ್ಲ, ನಮಗೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಫಂಕ್ಷನಲ್ ಇದೆ, ಇಟ್ ಇಸ್ ಆಪರೇಷನಲ್ ಸಿನ್ಸ್ 2013 ಅಂಡ್ ಅದರಲ್ಲಿನ ಆ ಕಾಯ್ದೆಯ ವ್ಯಾಪ್ತಿಯಲ್ಲಿನ ಸ್ಯಾಂಕ್ಷನ್ಸ್ ಅಂಡ್ ಎನ್ಕ್ವೈರಿ, ಉಲ್ಲಂಘನೆ, ಅದಕ್ಕಾಗುವ ಶಿಕ್ಷೆ, ಅದರೆಲ್ಲದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ನೀವು ಅಥವಾ ನಿಮ್ಮ ಸಹ ಉದ್ಯೋಗಿಗಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದರೆ ದಯವಿಟ್ಟು ಧ್ವನಿ ಎತ್ತಿ ವರದಿ ಮಾಡಿ ನಿಮ್ಮ ಕಂಪನಿಗೆ ಸೇಫ್ ವರ್ಕ್ ಪ್ಲೇಸ್ ನಿರ್ಮಾಣ ಮಾಡುವುದರಲ್ಲಿ ಸಹಾಯ ಮಾಡಿ. ಧನ್ಯವಾದಗಳು.